ನಮಸ್ತೆ, ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಈಗಿನ ವಿಡಿಯೋದಲ್ಲಿ ಮುಂದಿನ ಕಾನ್ಸೆಪ್ಟ್ ನಾವು ಸ್ಟಡಿ ಮಾಡೋಣ. ಮುಂದಿನ ಕಾನ್ಸೆಪ್ಟ್ ಯಾವುದು ಅಂತ ನಾನು ಹೇಳಿದ್ದೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಇಂಪಾರ್ಟೆಂಟ್ ಸರ್ ಇದು ಅಂತ. ಓಕೆ, ನಾನು ಮತ್ತೆ ಬ್ಯಾಕ್ ಬರ್ತಾ ಹೋಗ್ತೀನಿ ನಿಮಗೆ ಹಳೆ ಕಾನ್ಸೆಪ್ಟ್ ಇಂದ ಕನೆಕ್ಟಿವಿಟಿ ತಗೊಳಕ್ಕೆ. ಫಸ್ಟ್ ಕಾನ್ಸೆಪ್ಟ್ ನ್ಯಾಚುರಲ್ ಜಸ್ಟಿಸ್ ಅಂತ ಇತ್ತು ಸರ್, ಆಯ್ತಾ. ನ್ಯಾಚುರಲ್ ಜಸ್ಟಿಸ್ ಅಲ್ಲಿ 2 ಪ್ರಿನ್ಸಿಪಲ್ ಅಂತ ಹೇಳಿದ್ದೆ. ಮೊದಲನೇ ಪ್ರಿನ್ಸಿಪಲ್, ಅವನ ಕೇಸಲ್ಲಿ ಅವನೇ ಜಡ್ಜ್ ಆಗುವ ಹಾಗಿಲ್ಲ. ಸೊ ಅದನ್ನೇ ನಾವೇನಂತ ಕರಿತೀವಿ ಅಂತಂದ್ರೆ ರೂಲ್ ಅಗೇನೆಸ್ಟ್ ಬಯಾಸ್ ಅಂತ ಕರಿತೀವಿ, ಆಯ್ತಾ. ಎರಡನೇ ಕಾನ್ಸೆಪ್ಟು ಆಡಿ ಅಲ್ಟ್ರಾ ಪಲ್ಟಮ್ ಅಂತ ಒಂದು ಓದಿದ್ರಿ, ಅದು ಬಂದ್ಬಿಟ್ಟು ಫೇರ್ ಹಿಯರಿಂಗ್ ನ ಕೊಡಬೇಕು ಅನ್ನೋ, ಆಯ್ತಾ. ನಾನು ನಿಮಗೆ ಹೇಳಿದ್ದೆ ನೋಡಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ನ್ಯಾಚುರಲ್ ಜಸ್ಟಿಸ್ ಅನ್ನುವಂತ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಈ ನ್ಯಾಚುರಲ್ ಜಸ್ಟಿಸ್ ಅಲ್ಲಿ ನೀವು ನೋಡುವಂತ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಟ್ಟು ಎಕ್ಸೆಪ್ಷನ್ ಅನ್ನುವಂಥದ್ದು ಏನಿದೆ ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಅಪಾರ್ಟ್ ಫ್ರಮ್ ದಿಸ್ ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಗಳಲ್ಲಿ ಇವತ್ತೇನ್ ಹೇಳೋಕೆ ಹೋಗ್ತಾ ಇದ್ದೀನಿ, ಈ ಬಯಾಸ್ ಅನ್ನುವಂತ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಸರ್. ಇದು ಬಯಾಸ್ ಅಂತಂದ್ರೆ ಬೇಸಿಕಲಿ ಮೀನಿಂಗ್ ಏನು ಕನ್ನಡದಲ್ಲಿ? ಬಯಾಸ್ ಅಂತಂದ್ರೆ ಬೇಸಿಕಲಿ ಮೀನಿಂಗ್ ಪಕ್ಷಪಾತ ಅಂತ, ಆಯ್ತಾ. ಸೊ ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದು? ನಿಷ್ಪಕ್ಷಪಾತ. ಪಕ್ಷಪಾತ, ನಿಷ್ಪಕ್ಷಪಾತ. ಏನಿದು ಪಕ್ಷಪಾತ ನಿಷ್ಪಕ್ಷಪಾತ ಅಂತಂದ್ರೆ, ಪಕ್ಷಪಾತ ಅಂತಂದ್ರೆ ಏನು ಅಂತಂತಂದ್ರೆ ಬೇಸಿಕಲಿ ಪಕ್ಷಪಾತ ಅಂದ್ರೆ ಏನು ಅಂತಂತಂದ್ರೆ ಒಂದು ಕಡೆ, ಆಯ್ತಾ, ಪಾರ್ಟಿನ ಒಂದು ಕಡೆ ನೋಡಿ ತೂಕ ಹಾಕಿ ಕೊಡೋದು ಅಂತಂದ್ರೆ ಒಂದೇನೋ ಒಂದು ಫೈನಾನ್ಷಿಯಲ್ ಇಂಟ್ರೆಸ್ಟೋ ಪರ್ಸನಲ್ ಇಂಟ್ರೆಸ್ಟೋ ಅಂತಂದ್ರೆ ಒಂದ್ ಕಡೆ ಫೇವರ್ ಮಾಡೋದನ್ನ ಪಕ್ಷಪಾತ ಅಂತೀವಿ. ಇದು ಪಕ್ಷಪಾತ ಆದ್ರೆ ಅಂದ್ರೆ ನ್ಯಾಯಕ್ಕೆ ಒಳ್ಳೇದಾ? ಅಲ್ಲ, ತಪ್ಪು. ನಿಷ್ಪಕ್ಷಪಾತ ಅಂತಂತಂದ್ರೆ ಜಸ್ಟ್ ಲೈಕ್ ಯಾವನೇನಾದ್ರೂ ಮಾಡ್ಲಿ, ಕಾನೂನು ಏನ್ ಹೇಳುತ್ತೆ ನಾ ನ್ಯಾಯ ಕೊಡ್ತೀನಿ ಅನ್ನೋದು. ಸೊ ಬೇಸಿಕಲಿ ಬಯಾಸ್ ಅನ್ನುವಂಥದ್ದು ಪಕ್ಷಪಾತ, ಇಟ್ಸ್ ರಾಂಗ್. ಈಗ ಬಯಾಸ್ನ ಎಗೇನೆಸ್ಟ್ ಅಂತಂತಂದ್ರೆ ರೂಲ್ ಎಗೇನೆಸ್ಟ್ ಬಯಾಸ್ ಅಂತೇಳಿ ನಾವೇನ್ ಕರಿತೀವಲ್ವಾ, ಹಂಗಂತಂದ್ರೆ ಏನ್ ಹೇಳಿ, ಇಲ್ಲಿ ಬಯಾಸ್ ಅಂತಂದ್ರೆ ಪಕ್ಷಪಾತದ ಬಗ್ಗೆ ಹೇಳ್ತಾ ಇದೆ. ರೂಲ್ ಎಗೇನೆಸ್ಟ್ ಬಯಾಸ್ ಅಂತಂದ್ರೆ ಆಬ್ವಿಯಸ್ಲಿ ನಿಷ್ಪಕ್ಷಪಾತದ ಬಗ್ಗೆ ಹೇಳ್ತಾ ಇದೆ. ಸೊ ರೂಲ್ ಎಗೇನೆಸ್ಟ್ ಬಯಾಸ್ ಇಸ್ ದ ರೈಟ್ ಕಾನ್ಸೆಪ್ಟ್, ರೂಲ್ ಬಯಾಸ್ ಇಸ್ ದ ರಾಂಗ್ ಕಾನ್ಸೆಪ್ಟ್ ಇನ್ ಅಡ್ಮಿನಿಸ್ಟ್ರೇಟಿವ್ ಲಾ ಫಾರ್ ದ ನ್ಯಾಚುರಲ್ ಜಸ್ಟಿಸ್. ಅರ್ಥ ಆಯ್ತಲ್ವಾ ನಿಮ್ಗೀಗ? ಈಗ ಕೈಂಡ್ಸ್ ಆಫ್ ಬಯಾಸ್ ಅಂದ್ರೆ ಏನು, ಆಮೇಲೆ ಎಕ್ಸ್ಪ್ಲೈನ್ ರೂಲ್ ಎಗೇನೆಸ್ಟ್ ಬಯಾಸ್ ಅಂತ ಕೇಳ್ತಾರೆ. ಬಯಾಸ್ ಅಂತಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಒಂದು ಕಡೆ ಫೇವರಿಸಮ್ ತೋರ್ಸೋದು. ಅರ್ಥ ಆಯ್ತಾ ನಿಮಗೆ? ಫೇವರ್ನ ಒಂದ್ ಕಡೆ ತೋರ್ಸೋದು. ರೂಲ್ ಎಗೇನೆಸ್ಟ್ ಬಯಾಸ್ ಅಂತಂತಂದ್ರೆ ಯಾರ ಹತ್ರನೂ ಫೇವರ್ ತೋರ್ಸೋದಿಲ್ಲ. ಎಲ್ಲಿ ನ್ಯಾಯ ಇದೆ, ಎಲ್ಲಿ ಸರಿ ಇದೆ, ಯಾವುದು ಕರೆಕ್ಟ್ ಆಗಿದೆ ಅದ್ರ ಕಡೆ ನ್ಯಾಯ ಕೊಡುವಂಥದ್ದನ್ನ ರೂಲ್ ಎಗೇನೆಸ್ಟ್ ಬಯಾಸ್ ಅಂತೇಳಿ ನಾವು ಕರಿತೀವಿ. ಓಕೆ, ಹಾಗಿದ್ದಲ್ಲಿ ಎಕ್ಸ್ಪ್ಲನೇಷನ್ ವೈಸ್ ಅಂತ ನಾವೇನಾದ್ರೂ ಹೋದ್ರೆ ಏನೇನಿದೆ ಅಂತ ನೋಡೋಣ. ಎನಿ ಫಾರ್ಮ್ ಆಫ್ ದ ಪ್ರಿಜುಡಿಸ್ ಟುವರ್ಡ್ಸ್ ದ ಇಶ್ಯೂ ಆರ್ ಎನ್ ಪಾರ್ಟಿ ಇನ್ ದ ಕೇಸ್ ವೆದರ್ ದ ಕಾನ್ಸಿಯಸ್ ಅನ್ಕಾನ್ಸಿಯಸ್ ಇಸ್ ಕಾಲ್ಡ್ ಬಯಾಸ್. ಅಂತಂದ್ರೆ ಯಾವುದೇ ಒಂದು ನ್ಯಾಯದಲ್ಲಿ, ಯಾವುದೇ ಒಂದು ಸಮಸ್ಯೆಯಲ್ಲಿ ಯಾವುದಾದ್ರೂ ಒಂದು ಪಾರ್ಟಿ ಕಡೆ ಏನಾದ್ರೂ ಫೇವರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದು ಇಟ್ ಮೇ ಬಿ ಅವ್ರು ಕಾನ್ಶಿಯಸ್ ಅಲ್ಲಿ ಮಾಡ್ತಾ ಇದಾರೆ, ಅನ್ಕಾನ್ಶಿಯಸ್ ಅಲ್ಲಿ ಮಾಡ್ತಾ ಇದಾರೆ, ಅದನ್ನ ನಾವು ಬಯಾಸ್ ಅಂತ ಕರಿತೀವಿ. ಇಟ್ ಮೀನ್ ದಟ್ ಅಲ್ಲಿ ಪಕ್ಷಪಾತ ನಡೀತಾ ಇದೆ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ನಮ್ಮ ದೇಶದಲ್ಲಿ ನಡೀತಾ ಇರುವಂತ ಹೈಯೆಸ್ಟ್ ಪರ್ಸೆಂಟೇಜ್ ಪಕ್ಷಪಾತನೆ, ಬಯಾಸ್ ಸಿಸ್ಟಮೇ ನಡೀತಾ ಇರೋದು. ಯಾಕಂದ್ರೆ ಸರಿ ಯಾವುದು ತಪ್ಪು ಯಾವುದು ಯಾರಿಗೂ ಬೇಕಾಗಿಲ್ಲ. ಒಟ್ಟು ಅವ್ರು ಏನು ಅಂತಂತಂದ್ರೆ ಯಾವ ಕಡೆ ಬರುತ್ತೆ ಆ ಕಡೆ ಸುಮ್ಮನೆ ನುಗ್ಗೋದು. ಈ ಕಾನ್ಸೆಪ್ಟ್ ವೈಸ್ ನಡೀತಾ ಇದೆ ನಮ್ಮ ಕಡೆನೂ ಕೂಡ. ಸೊ ಬಯಾಸ್ನ ಸರಿಯಾಗಿ ನಡಿಬೇಕು ಅಂತಂತಂದ್ರೆ ರೂಲ್ ಎಗೇನೆಸ್ಟ್ ಬಯಾಸ್ ಬರಬೇಕು. ಇಲ್ಲಿದೆ ರೂಲ್ ಎಗೇನೆಸ್ಟ್ ಬಯಾಸ್ ಅಂತಂದ್ರೆ ವ್ಯಾಲಿಡ್, ಆಯ್ತಾ. ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ದ ರೂಲ್ ಎಗೇನೆಸ್ಟ್ ಬಯಾಸ್ ಆಲ್ಸೋ ಇಸ್ ನೌನ್ ಆಸ್ ದ ರೂಲ್ ಆಫ್ ಇಂಪಾರ್ಶಿಯಲ್ಟಿ ಅಂತಾನೂ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರಿದೆ ರೂಲ್ ಎಗೇನೆಸ್ಟ್ ಬಯಾಸಿಗೆ, ರೂಲ್ ಆಫ್ ಇಂಪಾರ್ಶಿಯಲ್ಟಿ ಅಂತ ಕರೀತಾರೆ. ಹೇಳಿದ್ನಲ್ಲ, ನಿಷ್ಪಕ್ಷಪಾತ ಸಿದ್ಧಾಂತ. ನಿಷ್ಪಕ್ಷಪಾತವಾಗಿರುವಂಥದ್ದು ತುಂಬಾ ಕಷ್ಟ ಸರ್. ನಮ್ಮ ಸಮಾಜದಲ್ಲಿರೋ ಭ್ರಷ್ಟಾಚಾರ ಅವೆಲ್ಲ ನೋಡಿದ್ರೆ ತುಂಬಾ ಕಷ್ಟ. ಬಟ್ ಎನಿ ಹೌ ಕಾನ್ಸೆಪ್ಟ್ ವೈಸ್ ಅಂತ ಬಂದಾಗ ರೂಲ್ ಅಗೇನೆಸ್ಟ್ ಬಯಾಸ್ ಅನ್ನುವಂತಹದ್ದು ವ್ಯಾಲಿಡ್ ಕಾನ್ಸೆಪ್ಟು, ಆಕ್ಚುಯಲ್ ಆಗಿ ಸಿಸ್ಟಮ್ ಜೊತೆ ಇರಬೇಕಾಗಿರುವಂತಹ ಕಾನ್ಸೆಪ್ಟು. ದ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ದಟ್ ಎನ್ಶೂರ್ ದ ಡಿಸಿಷನ್ ಮೇಕರ್ ದ ಅಡ್ಜುಡಿಕೇಟರ್ಸ್ ಆರ್ ಫ್ರೀ ಫ್ರಮ್ ಪರ್ಸನಲ್. ನೋಡಿ ಏನ್ ಹೇಳ್ತಾ ಇದೆ, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ನ ಪ್ರಕಾರ ಡಿಸಿಷನ್ ಮೇಕರ್ಸ್ ಯಾರು? ಡಿಸಿಷನ್ ಮೇಕರ್ಸ್ ಅಂದ್ರೆ ಉದಾಹರಣೆಗೆ ಜಡ್ಜಸ್ಗಳಾಗಿರ್ಬಹುದು, ಅಡ್ಮಿನಿಸ್ಟ್ರೇಟರ್ಸ್ಗಳಾಗಿರ್ಬಹುದು, ಅಥವಾ ಹೈಯೆಸ್ಟ್ ರ್ಯಾಂಕಿಂಗ್ ಹೊಂದಿರುವಂತಹ ಆಫೀಸರ್ಸ್ಗಳಾಗಿರ್ಬಹುದು. ಇವರುಗಳು ಯಾವುದೇ ಒಂದು ರೀತಿಯ ಪರ್ಸನಲ್ ಇಂಟ್ರೆಸ್ಟ್ನ ಇಲ್ಲದೆ, ಫೈನಾನ್ಷಿಯಲ್ ಇಂಟ್ರೆಸ್ಟ್ ಇಲ್ಲದೆ, ಬಯಾಸ್ನ ಮಾಡದೆ ಸರಿಯಾದ ರೀತಿಯಲ್ಲಿ ಜಡ್ಜ್ಮೆಂಟ್ನ ಕೊಡಬೇಕು ಅನ್ನುವಂಥ ಕಾನ್ಸೆಪ್ಟ್ ರೂಲ್ ಎಗೇನೆಸ್ಟ್ ಬಯಾಸ್ ಹೇಳ್ತಾ ಇದೆ. ರೂಲ್ ರಿಕ್ವೈರ್ಸ್ ದೋಸ್ ದ ರೆಸ್ಪಾನ್ಸಿಬಲ್ ಫಾರ್ ಮೇಕಿಂಗ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ಲೀಗಲ್ ಡಿಸಿಷನ್. ಯಾರು ಆಡಳಿತಾಧಿಕಾರ ಮತ್ತು ಕಾನೂನಿನ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ತಾರೆ ಅವರು ಇಂಪಾರ್ಷಿಯಲಿ ಆಗಿ ಮತ್ತೆ ಅನ್ಬಯಾಸ್ಡ್ ಆಗಿ. ಆಗ್ತಿದೆಯಾ ನಿಮಗೆ? ಬಯಾಸ್ಡ್ ಅಂತಂದ್ರೆ ಪಕ್ಷಪಾತ, ಅನ್ಬಯಾಸ್ಡ್ ಅಂತಂದ್ರೆ ನಿಷ್ಪಕ್ಷಪಾತವಾಗಿ ಡಿಸಿಷನ್ ಕೊಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಲಾದಲ್ಲಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಎನಿಹು ಅಪಾರ್ಟ್ ಫ್ರಮ್ ದಿಸ್, ಇದೇ ರೂಲ್ ಎಗೇನೆಸ್ಟ್ ಬಯಾಸ್ನ ಇನ್ನೊಂದು ಸ್ವಲ್ಪ ಏನಾದರೂ ನಾನು ಹೇಳಬೇಕು ಅಂತಂತಂದ್ರೆ, ರೂಲ್ ಎಗೇನೆಸ್ಟ್ ಬಯಾಸ್ ಇಸ್ ಎಸೆನ್ಷಿಯಲ್ ಟು ಮೇಂಟೈನ್ ದ ಇಂಟಿಗ್ರಿಟಿ. ಅಂತಂದ್ರೆ ಇಂಟಿಗ್ರಿಟಿನ ಮೇಂಟೈನ್ ಮಾಡೋದಕ್ಕೆ, ನಮ್ಮ ದೇಶದ ಸಮಗ್ರತೆಯನ್ನ ಕಾಪಾಡಿಕೊಳ್ಳೋದಕ್ಕೆ, ಆಮೇಲೆ
ಕ್ರೆಡಿಬಿಲಿಟಿನ ಮೇಂಟೈನ್ ಮಾಡೋದಕ್ಕೆ, ಆಫ್ ಜುಡಿಷಿಯಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಪ್ರೋಸೆಸ್ನ ಮೇಂಟೈನ್ ಮಾಡೋದಕ್ಕೆ, ದ ಡಿಸಿಷನ್ಸ್ ಆರ್ ಮೇಡ್ ಸಲೋಮ್ಲಿ, ಮೆರಿಟ್ಸ್ ಆಫ್ ಕೇಸ್ ಇಸ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ ದಟ್ ಹ್ಯಾಸ್ ಕುಡ್ ಕಾಂಪ್ರಮೈಸ್ ದ ಫೇರ್ನೆಸ್ ಆ್ಯಂಡ್ ಜಸ್ಟಿಸ್. ಸೊ ಫೇರ್ನೆಸ್ ಆ್ಯಂಡ್ ಜಸ್ಟಿಸ್ನ ಏನೂ ಕಾಂಪ್ರಮೈಸ್ ಮಾಡದೆ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಡಿಸಿಷನ್ ನಡೆಯೋಕ್ಕೆ, ವೆಲ್ ಮ್ಯಾನರ್ಡಲ್ಲಿ ಡಿಸಿಷನ್ ನಡೆಯೋಕ್ಕೆ. ಸೊ ನಾವೆಲ್ಲ ಏನು ಈ ಸಿಸ್ಟಮಲ್ಲಿ ನೋಡ್ತಾ ಇದ್ದೀವಿ, ಇದು ಸಿಸ್ಟಮೆಟಿಕ್ ಆಗಿ ನಡೆಯೋದಕ್ಕೋಸ್ಕರ ಫೇರ್ನೆಸ್ ಆ್ಯಂಡ್ ಜಸ್ಟಿಸ್ ಏನಾದರೂ ನಡಿಬೇಕು ಅಂತಂತಂದರೆ ಕ್ಯಾಶುವಲ್ ಆಗಿ ರೂಲ್ ಅಗೇನೆಸ್ಟ್ ಬಯಾಸ್ ಅನ್ನುವಂಥದ್ದು ಏನಿದೆಯಲ್ಲ ಇದು ತುಂಬ ವ್ಯಾಲಿಡ್ ಆಗಿ ನಡಿಬೇಕು. ಬಯಾಸ್ ಸಿಸ್ಟಮ್ ಅನ್ನುವಂಥದ್ದು ಏನಿದೆಯಲ್ಲ, ಪಕ್ಷಪಾತ ಸಿಸ್ಟಮ್, ಇದು ಹೋಗಬೇಕು. ರೂಲ್ ಅಗೇನೆಸ್ಟ್ ಬಯಾಸ್ ಬರಬೇಕು. ಈ ರೂಲ್ ಅಗೇನೆಸ್ಟ್ ಬಯಾಸ್ ಅಂತಂದರೆ ಇನ್ನೊಂದು ಮೀನಿಂಗ್ ಇಂಪಾರ್ಶಿಯಾಲಿಟಿ, ಅದು ಬರಬೇಕು. ಸರಿ ಸರ್, ಈಗ ಬಯಾಸ್ ಅಂದ್ರೆ ಏನು ಅಂತ ನಮಗೆ ಗೊತ್ತಾಯ್ತು, ಪಕ್ಷಪಾತ ಅಂತ ಹೇಳಿದ್ರಿ. ಯಾವ್ಯಾವ ಥರ ಬಯಾಸ್ ಮಾಡಬಹುದು ಅಂತಂದರೆ ನಾನು ಹೇಳ್ತಾ ಇರೋದೇನು ಅಂತಂದರೆ, ನಾನು ಹೇಳಿದೆ ಬಯಾಸ್ ಅಂತಂದರೆ ಪಕ್ಷಪಾತ ಅಂತ ನಾನು ನಿಮಗೆ ಹೇಳಿದೆ, ಆಯಿತಾ. ಸೊ ಈಗ ಪಕ್ಷಪಾತ ಅಂತಂದ್ರೆ ಏನಂತಂತ ನಮಗೆ ಗೊತ್ತಾಯಿತು. ಈಗ ಪಕ್ಷಪಾತ ಅಂತಂದರೆ ಯಾವ ಯಾವ ರೀತಿಯಲ್ಲಿ ಪಕ್ಷಪಾತ ಮಾಡಬಹುದು, ಅರ್ಥ ಆಗ್ತಿದೆಯಾ ನಿಮಗೆ? ಯಾವ ಯಾವ ರೀತಿಯಲ್ಲಿ ಒಂದು ಕಡೆ ಫೇವರಿಸಮ್ನ ತೋರಿಸ್ಬೋದು. ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು 5 ಟೈಪ್ನ ಹೇಳ್ತೀನಿ. ಮೊದಲನೇದು ಪರ್ಸ್ನಲ್ ಬಯಾಸ್. ಪರ್ಸ್ನಲ್ ಬಯಾಸ್ ಅಂದರೆ ಏನು ಗೊತ್ತಾ, ಅವ್ರದ್ದೇ ಆದಂಥ ಫ್ರೆಂಡ್ ಸರ್ಕಲ್ಲು, ಅವ್ರದ್ದೇ ಆದಂಥ ರಿಲೇಷನ್ಸು, ಆಯಿತಾ. ಅಥವಾ ಒಂದು ಯಾರೋ ಒಬ್ಬ ಎನಿಮಿ ಇದ್ದ ಅಂತೇಳಿ ಅವ್ನ ಕಡೆ ಅಪೋಸಿಟಾಗಿ ಜಡ್ಜ್ಮೆಂಟ್ ಕೊಡೋದು. ಅರ್ಥ ಆಯ್ತಾ ನಿಮಗೆ? ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಈಗ ಯಾವುದೋ ಒಂದು ಕಾಂಟ್ರಾಕ್ಟ್ ರಿಲೀಸ್ ಆಗಿದೆ, ಒಂದು ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ, ಗೌರ್ಮೆಂಟಿಂದ ಒಂದು ಕಾಂಟ್ರಾಕ್ಟ್ ರಿಲೀಸ್ ಆಗ್ತಾ ಇದೆ, ಆಯಿತಾ. ಈಗ ಕಾಂಟ್ರಾಕ್ಟ್ ಏನು ರಿಲೀಸ್ ಆಗಿದೆ, ಇದು ಪಕ್ಷಪಾತವಾಗಿ ಎಲ್ಲರ ಮಧ್ಯದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕೂಡ ಹರಾಜು ಆಗಬೇಕು, ಕೂಗಬೇಕು. ಬಟ್ ಇಲ್ಲಿ ಕುಂತಿರುವಂಥ ಒಬ್ಬ ಆಫೀಸರ್ ಏನಿದಾನಲ್ಲ, ಹರಾಜನ್ನ ಹಾಕ್ತಾ ಇದ್ದಾನಲ್ಲ, ಆಫೀಸರ್ ಏನು ಕುಂತಿದ್ದಾನಲ್ಲ, ಅವನೇನು ಮಾಡ್ತಾನೆ ಗೊತ್ತಾ, ಅವ್ನ ರಿಲೇಷನ್ಗೆ ಅಥವಾ ಅವ್ನ ಫ್ರೆಂಡ್ಸಿಗೆ ಕಾಂಟ್ರಾಕ್ಟ್. ಯಾಕಂದರೆ ಎಲ್ಲ ದುಡ್ಡು ಅಲ್ಲಿಗೆ ಹೋದರೆ ಮತ್ತೆ ಅವ್ನ ಫ್ರೆಂಡ್ಸು ಅಲ್ಲಿಗೆ ಬಂದಾಗ ಪರ್ಸೆಂಟೇಜ್ ಎಲ್ಲ ಬರುತ್ತಲ್ಲ. ಸೊ ಅರ್ಥ ಆಗ್ತಿದೆಯಾ ನಿಮಗೆ ಬಯಾಸ್ ಅಂತಂದ್ರೆ ಏನು ಅಂತಂದರೆ? ಸೊ ಪರ್ಸ್ನಲ್ ಬಯಾಸನ್ನು ಮಾಡ್ತಾರೆ ಅಂತಂದರೆ ತನ್ನ ಫ್ರೆಂಡ್ಸ್ ಫೇವರ್ ಆಗಿ ಮಾಡೋದು, ತನ್ನ ರಿಲೇಟಿವ್ಸ್ ಫೇವರ್ ಆಗಿ ಮಾಡೋದು, ಇದನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ. ವೆನ್ ಎ ಡಿಸಿಷನ್ ಮೇಕರ್ ಹ್ಯಾಸ್ ದ ಪರ್ಸ್ನಲ್ ಇಂಟ್ರೆಸ್ಟ್, ಅವರ ಪರ್ಸ್ನಲ್ ಇಂಟ್ರೆಸ್ಟ್ ಇದ್ದಾಗ, ಯಾರ ಜೊತೆನೋ ಒಂದು ಪಾರ್ಟಿ ಜೊತೆ ಕನೆಕ್ಷನ್ ಇದ್ದಾಗ, ಯಾರು ಪಾರ್ಟಿಸಿಪೇಟ್ ಮಾಡ್ತಾ ಇರೋ ನೋಡಿ, ಹರಾಜ್ ಎಕ್ಸಾಂಪಲ್ ತೊಗೊಂಡಿದ್ದೆ, ಹರಾಜ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಪರ್ಸ್ನಲ್ ಕನೆಕ್ಷನ್ಸ್ಗಳಿದ್ದಾಗ, ಡ್ಯೂ ಟು ದಿಸ್ ಕನೆಕ್ಷನ್ ದ ಡಿಸಿಷನ್ ಮೇಕ್ ಮೇ ಬಿ ಇನ್ಫ್ಲೂಯೆನ್ಸ್ಡ್ ಆ್ಯಂಡ್ ಕಾಂಪ್ರಮೈಸಿಂಗ್ ದ ಫೇರ್ನೆಸ್ ಆ್ಯಂಡ್ ಇಂಪಾರ್ಶಿಯಾಲಿಟಿ ಇನ್ ದ ಅಡ್ಮಿನಿಸ್ಟ್ರೇಟಿವ್ ಕೇಸ್. ನೋಡಿ ಇಲ್ಲಿ ಹರಾಜ್ನ ಕೇಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ಫೇರ್ನೆಸ್ಸು ಮತ್ತು ಇಂಪಾರ್ಶಿಯಾಲಿಟಿನ ಕಾಂಪ್ರಮೈಸ್ ಮಾಡಿ ಒಂದು ಕಡೆ ಫೇವರಿಸಮ್ನ ತೋರಿಸ್ತಾ ಇದ್ದಾರಲ್ಲ, ಸೊ ಇದು ವ್ಯಾಲಿಡ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇದಿಷ್ಟು ನಮ್ಮ ಈ ಪರ್ಸ್ನಲ್ ಕೇಸಸ್ಸಲ್ಲಿ ನಡೆಯುವಂಥ ಸಾಧ್ಯತೆಗಳಿರುವಂಥ ಒಂದು ಚಾನ್ಸಸ್ಗಳಿರುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ಇನ್ನೊಂದೇನಾದರೂ ಹೇಳಬೇಕು ಅಂತಂದರೆ ನಿಮಗೆ ನೆಕ್ಸ್ಟ್ ಬರುವಂಥದ್ದು ಪ್ರಿಕ್ಯುನರಿ ಬಯಾಸ್. ಪ್ರಿಕ್ಯುನರಿ ಬಯಾಸ್ ಅಂದರೆ ಏನು ಸರ್? ಪ್ರಿಕ್ಯುನರಿ ಬಯಾಸ್ ಅಂತಂದರೆ ಹಣಕಾಸಿನ ವಿಚಾರ. ಇದು ಯಾರು ಬಗ್ಗಲ್ಲ ಹೇಳಿ, ಇದಿದ್ರೆ ಯಾರು ಯಾವ ಕಡೆನಾದರೂ ಏನಾದರೂ ಹ್ಞೂ ಅಂತ ಹೇಳ್ಬಿಡ್ತಾರೆ. ದುಡ್ಡು ನೀವು ಇಡ್ತೀರಾ, ಸೊ ನಿಮ್ಮ ಕಡೆನೇ ಡಿಸಿಷನ್, ಆ ಲೆಕ್ಕಾಚಾರ ಇದು. ಓಕೆ, ಸೊ ಪ್ರಿಕ್ಯುನರಿ ಬಯಾಸ್ ಕ್ಯಾನ್ ಬಿ ಆಲ್ಸೋ ಕಾಲ್ಡ್ ಆಸ್ ಫೈನಾನ್ಷಿಯಲ್ ಬಯಾಸ್ ಅಂತ ಕರೀತಾರೆ, ಹಣಕಾಸಿನ ಬಯಾಸ್ ಅಂತೇಳಿ ಕರೀತಾರೆ. ಸೊ ಪ್ರಿಕ್ಯುನರಿ ಬಯಾಸಲ್ಲಿ ಪರ್ಸನ್ಸ್ ಏನಿದಾರಲ್ಲ ಇಂಟ್ರೆಸ್ಟ್ ತೋರಿಸ್ತಾರೆ ಡ್ಯೂ ಟು ದಿ ಸ್ಟೇಕ್ ಆಫ್ ಫೈನಾನ್ಷಿಯಲ್ ಸ್ಟೇಕ್ ಅಂತ ಹೇಳ್ತಾರೆ. ಅಂತಂದರೆ ಟೇಬಲ್ ಇರುತ್ತೆ ಸರ್, ಟೇಬಲ್ ಮೇಲೆ ಯಾವ ಕಡೆ ಪಾರ್ಟಿ ಜಾಸ್ತಿ ದುಡ್ಡು ಇಡ್ತಾರೆ ಅವ್ರ ಕಡೆ ನ್ಯಾಯ ಕೊಡೋದು, ಅವ್ರ ಕಡೆ ಡಿಸಿಷನ್ ಕೊಡೋದು. ಅದನ್ನೇ ನಾವು ಪ್ರಿಕ್ಯುನರಿ ಬಯಾಸ್ ಅಂತ ಕರಿತೀವಿ. ಪ್ರಿಕ್ಯುನರಿ ಪಕ್ಷಪಾತ ಅಂತೇಳಿ ನಾವು ಕರಿತೀವಿ. ಸೊ ಇದೇ ಪ್ರಿಕ್ಯುನರಿ ಪಕ್ಷಪಾತದಲ್ಲೇ ನಾವು ಇನ್ನೊಂದು ಸ್ವಲ್ಪ ಏನಾದರೂ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅಂತಂದರೆ ಟೋಟಲ್ 5 ಇದೆ, ಎಲ್ಲವನ್ನು ನಾನು ಹೇಳ್ತೇನೆ. ಡಿಸಿಷನ್ ಮೇಕರು ಡೈರೆಕ್ಟ್ ಆಗೋ ಅಥವಾ ಇಂಡೈರೆಕ್ಟ್ ಆಗೋ ಫೈನಾನ್ಷಿಯಲ್ ಆಗಿ ದುಡ್ಡನ್ನ ಹೊಡ್ಕೊಂಡು ತಿಂದಿರ್ತಾರೆ, ಸೊ ಅದಕ್ಕೋಸ್ಕರ ಒಂದು ಕಡೆ ಕೊಡ್ತಾರೆ. ಸೊ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಏನಾದರೂ ಬಂದಾಗ ಇಂಪಾರ್ಶಿಯಾಲಿಟಿ ಅನ್ನೋದನ್ನ ಅವ್ರು ಡೌನ್ ಮಾಡಿ ಡಿಸಿಷನ್ ಮೇಕರ್ಸ್ಗಳು ಜಡ್ಜ್ಮೆಂಟ್ನ ಕೊಡ್ತಾರೆ. ಇದನ್ನು ನಾವು ಪ್ರಿಕ್ಯುನರಿ ಜಡ್ಜ್ಮೆಂಟ್ ಅಂತೇಳಿ ನಾವು ಕರಿತೀವಿ. ಓಕೆ, ವೆಲ್ ಇಷ್ಟಾದಮೇಲೆ ಪಾಯಿಂಟ್ ನಂಬರ್ 3 ಸಬ್ಜೆಕ್ಟ್ ಮ್ಯಾಟ್ರ್ ಬಯಾಸ್ ಅಂತ ಇದೆ. ಸರ್ ಏನಿದು ಸಬ್ಜೆಕ್ಟ್ ಮ್ಯಾಟ್ರ್ ಬಯಾಸ್ ಅಂತ ಏನಾದರೂ ಕೇಳಿದರೆ, ಯಾವ ವಿಷಯದ ಬಗ್ಗೆ ಆಧಾರಿತವಾಗಿ ನಡೀತಾ ಇರುತ್ತಲ್ವ ಅದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಅದರ ಆಧಾರದ ಮೇಲೆ ಒಂದು ಬಯಾಸ್ನ ಮಾಡುವಂಥದ್ದು. ಉದಾಹರಣೆಗೆ ಹೇಗೆ ಅಂತಂತಂದರೆ ಸಬ್ಜೆಕ್ಟ್ ಮ್ಯಾಟ್ರ್ ಅಂತ ಏನು ಅಂತಂತಂದರೆ, ಈ ಉದಾಹರಣೆಗೆ ಒಂದು ಅಸ್ಯೂಮ್ ಯಾವುದೋ ಒಂದು ಕಮ್ಯುನಲ್ ವಿಷಯದಲ್ಲಿ ಒಂದು ಡಿಸಿಷನ್ ತಗೊಳ್ಬೇಕು ಒಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಒಬ್ಬ IAS ಆಫೀಸರ್. ಬಟ್ ಆ IAS ಆಫೀಸರ್ ಏನಿದ್ದಾನೆ, ಸೊ ಅವನೊಂದು ಕಮ್ಯುನಿಟಿಯಿಂದ ಬಿಲಾಂಗ್ ಆಗ್ತಾನೆ. ಸೊ ಅವನೊಂದು ಕಮ್ಯುನಿಟಿಯಿಂದ ಬಿಲಾಂಗ್ ಆಗಿ ಕೊಡುವಂಥ ಡಿಸಿಷನ್ ಆ ಕಮ್ಯುನಿಟಿ ಬಿಲಾಂಗ್ಸಿಗೆ ಕೊಡುವಂಥದ್ದು, ಅಲ್ಲಿ ಸಬ್ಜೆಕ್ಟ್ ಮ್ಯಾಟ್ರ್ ಆಗುತ್ತೆ. ಸೊ ಸಬ್ಜೆಕ್ಟ್ ಮ್ಯಾಟ್ರ್ ಬಯಾಸ್ ಅಕರ್ಸ್ ದ ವೆನ್ ಪರ್ಸನ್ ಈಸ್ ಮೇಕಿಂಗ್ ದ ಜಡ್ಮೆಂಟ್ ಇಂಟ್ರೆಸ್ಟೆಡ್ ಇನ್ ದ ಕೇಸಸ್ ಆಫ್ ಸಬ್ಜೆಕ್ಟ್ ಮ್ಯಾಟ್ರ್. ಅರ್ಥ ಆಯ್ತಾ? ಆ ಸಬ್ಜೆಕ್ಟ್ ಮ್ಯಾಟ್ರ್ನಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಯಾಕೆ? ಅವನು ಅದೇ ಕಮ್ಯುನಿಟಿ ಬಿಲಾಂಗು, ಅಲ್ಲಿ ಸಬ್ಜೆಕ್ಟ್ ಮ್ಯಾಟ್ರ್ ಕೂಡ ಒಂದು ಕಮ್ಯುನಿಟಿ ಅದಾದ್ಮೇಲೆ ನಡೀತಾ ಇದೆ. ಸೊ ಅದಕ್ಕೆ ಅದ್ರ ಮೇಲೆ ಅವನಿಗೆ ಇಂಟ್ರೆಸ್ಟ್ ಇದೆ. ಸೊ ಅದಕ್ಕೋಸ್ಕರ ಅವ್ನು ಡೈರೆಕ್ಟ್ಲಿನೋ ಇಂಡೈರೆಕ್ಟ್ಲಿನೋ ಕೊಡುವಂಥ ಡಿಸಿಷನು ಅದಕ್ಕೆ ಸಂಬಂಧ ಪಡದೇ ಇರೋ ರೀತಿ ಡಿಸಿಷನ್ ಕೊಡ್ತಾನೆ. ಅರ್ಥ ಆಯ್ತಾ ನಿಮಗೆ? ಇದನ್ನ ಸಬ್ಜೆಕ್ಟ್ ಮ್ಯಾಟ್ರ್ ಡಿಸಿಷನ್ಸ್ ಅಂತೇಳಿ ಕರಿತೀವಿ. ಆಮೇಲೆ ಸಬ್ಜೆಕ್ಟ್ ಮ್ಯಾಟ್ರ್ ಇಂಪಾರ್ಶಿಯಾಲಿಟಿ, ಸಬ್ಜೆಕ್ಟ್ ಮ್ಯಾಟ್ರ್ ಪಾರ್ಶಿಯಾಲಿಟಿ ಅಂತೇಳಿ ಕರಿತೀವಿ. ಆಮೇಲೆ ಡಿಪಾರ್ಟ್ಮೆಂಟಲ್ ಪಾರ್ಶಿಯಾಲಿಟಿ, ಇಲಾಖಾ ಪಕ್ಷಪಾತ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ಅಂತಂತಂದರೆ
ಅನ್ಫೇರ್ ಆಗಿ ಫೇವರಿಸಮ್ ತೋರಿಸುವಂಥದ್ದು. ನಮ್ಮ ಡಿಪಾರ್ಟ್ಮೆಂಟ್ ಅವನು ಸ್ವಲ್ಪ ಪ್ರಮೋಷನ್ ಇಮೋಷನ್ ಚೆನ್ನಾಗಿ ಆಗ್ಲಿ ತಗೋ, ನಾಳೆ ದಿನ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದರೆ ಸ್ವಲ್ಪ ಜಾಸ್ತಿ ಯೂಸ್ ಆಗ್ತಾನೆ. ಅರ್ಥ ಆಗ್ತಿದೆಯಾ ನಿಮಗೆ? ಸಮ್ ಪೀಪಲ್ಸ್ಗಳನ್ನ ಅನ್ಫೇರ್ ಆಗಿ ಚಾಯ್ಸ್ ಮಾಡುವಂಥದ್ದು. ಈಗ ಉದಾಹರಣೆ ನಡೆಯುತ್ತಲ್ಲ ಗೌರ್ಮೆಂಟ್ ಸೆಕ್ಟರ್ಸ್ಗಳಲ್ಲಿ ಎಲ್ಲ ಜಾಸ್ತಿ ನಡೆಯುತ್ತೆ. ಇದೆಲ್ಲ ಅಡ್ಮಿನಿಸ್ಟ್ರೇಟಿವ್ ಲಾ ಓದ್ತಾ ಇರೋದು ಯಾರ ಮೇಲೆ? ನಾವು ಗೌರ್ಮೆಂಟ್ ಮೇಲೆ ಓದ್ತಾ ಇದೀವಲ್ಲ, ಫಸ್ಟ್ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಸೊ ಅವ್ರ ಮೇಲೆ ನಡೆಯುತ್ತಲ್ಲ. ಸೊ ಆ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಪ್ರೀ ಕನ್ವಿನ್ಸ್ಡ್ ನೇಷನ್ ಪಕ್ಷಪಾತ ಅಂತಂದ್ರೆ ಆಲ್ರೆಡಿ ಬಿಫೋರ್ ಇನ್ನು ಬಂದು ಕುತ್ಕೊಂಡು ಸೆಟ್ಲ್ಮೆಂಟ್ ಆಗೋದಕ್ಕಿಂತ ಮುಂಚೆನೆ ಎಲ್ಲದನ್ನು ಕೂಡ ಪಾರ್ಟಿ ಗೀಟಿ ಎಲ್ಲ ಇಶ್ಯೂನ ರಿಸಾಲ್ವ್ ಮಾಡ್ಕೊಂಡು ಅವ್ರವರೇ ಇನ್ವಾಲ್ವ್ ಆಗಿ ಕೇಸ್ ಆಗೋದಕ್ಕಿಂತ ಮುಂಚೆನೆ ಸೆಟ್ಲ್ಮೆಂಟ್ ಮಾಡ್ಕೊಂಡು ಬಂದಿರ್ತಾರೆ. ಅಂತಂದ್ರೆ ಬಿಹೈಂಡ್ ದ ಬೆಂಚ್ ಅಂತ ಕರಿತೀವಿ ನಾವು. ಬೆಂಚ್ ಮುಂದೆ ಕೋರ್ಟಲ್ಲಿ ಎಲ್ಲರ ಮುಂದೆ ನಡೆಯೋದು ಒಂದಾಗಿದ್ರೆ ಆಲ್ರೆಡಿ ಏನ್ ನಡಿಬೇಕು ಅದು ಆಲ್ರೆಡಿ ನಡೆದೋಗಿರುತ್ತೆ. ಆಯ್ತಾ? ಅಂತಂದ್ರೆ ಒಂದು ಅಡ್ಮಿನಿಸ್ಟ್ರೇಟಿವ್ ಈಗ AC ಕೋರ್ಟು DC ಕೋರ್ಟು ಅಂತ ನಾವು ಕರಿತೀವಿ. AC ಕೋರ್ಟ್ DC ಕೋರ್ಟ್ ಹೆಸರಿಗೆ ಮಾತ್ರ ನಡೀತಾ ಇರುತ್ತೆ, ಮುಂದ್ಗಡೆ ಎಲ್ಲರ ಪಾರ್ಟಿ ಕೂರಿಸ್ಕೊಂಡು. ಆದ್ರೆ ಹಿಂದಿನ ನೈಟೇ ಎಲ್ಲ ಕ್ಲೋಸ್ ಆಗಿರುತ್ತೆ ಸೆಟ್ಲ್ಮೆಂಟ್ಸ್ಗಳು. ಆಯ್ತಾ? ನಾನು ಇಷ್ಟೊಂದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಬಟ್ ಯಾರ್ಯಾರು ಇದರಲ್ಲಿ ಗೌರ್ಮೆಂಟ್ ಆಫೀಸರ್ಸ್ಗಳು ನೋಡ್ತಾ ಇದ್ದೀರಾ, ಆಫೀಷಿಯಲ್ಸ್ಗಳಿದ್ದೀರಾ, ಗೊತ್ತಿರೋರಿರ್ತೀರಾ. ಅದಾಗ ಕೂಡ ನಾನು ಓಪನ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಹೇಳ್ತಾ ಇರೋದು ಏನಕ್ಕೆ ಅಂತಂದ್ರೆ ಸಿಸ್ಟಮಲ್ಲಿ ಏನು ನಡೀತಾ ಇದೆ ಅಂತೇಳಿ. ಓಕೆ, ಯಾವ್ದು ನಡೀತಾ ಇದೆ ಅಂತ ಯಾರು ಇವರೇ ಅಂತ ಬ್ಲೇಮ್ ಮಾಡುವಂಥದ್ದಲ್ಲ. ಗೊತ್ತಿದೆ ಎಲ್ರಿಗೂ ಕೂಡ ಸಿಸ್ಟಮ್ ಏನು ನಡೀತಾ ಇದೆ ಎಲ್ಲ ಗೊತ್ತಿದೆ. ನೀವು ಇದಿಷ್ಟು ಈ ರೀತಿ ಮಾಡುವಂಥ ಸಿಸ್ಟಮ್ಸ್ಗಳಲ್ಲಿ ಬಯಾಸಸ್ಗಳನ್ನ ನಾವು ನೋಡ್ತೀವಿ. ಇದಿಷ್ಟು ನಿಮ್ಮ ಈ ಬಯಾಸ್ನ ಕಾನ್ಸೆಪ್ಟ್ ಬಗ್ಗೆ ದಯವಿಟ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಲ್ಲಿ ಇಂಪಾರ್ಟೆಂಟ್. ಒನ್ಸ್ ಅಗೇನ್ ನಾವು ಒಂದು ಕ್ವಿಕ್ ರಿವಿಷನ್ ಮಾಡ್ಕೊಂಡು ಈ ಕಾನ್ಸೆಪ್ಟ್ನ ಕ್ಲೋಸ್ ಮಾಡೋಣ. ವಾಟ್ ಇಸ್ ದ ಕೈಂಡ್ಸ್ ಆಫ್ ಬಯಾಸ್ ಅಂತ ಇದೆ. ಕೈಂಡ್ಸ್ ಆಫ್ ಬಯಾಸ್ ಅಂತಂದ್ರೆ ಏನು, ಬಯಾಸ್ ಯಾವ ತರ ಇದೆ ಅಂತ ನಾನು ಹೇಳಿದೆ. ಬಯಾಸ್ ಅಂತಂದ್ರೆ ಒಂದ್ ಕಡೆ ಫೇವರಿಸಮ್ ತೋರಿಸೋದನ್ನ ಬಯಾಸ್ ಅಂತೀವಿ. ಆ ಬಯಾಸ್ ಸರಿಯಾಗಬೇಕು ಅಂತಂದ್ರೆ ರೂಲ್ ಅಗೇನೆಸ್ಟ್ ಬಯಾಸ್ ಬರಬೇಕು, ಅಂತಂದ್ರೆ ನಿಷ್ಪಕ್ಷಪಾತ ಬರಬೇಕು. ಅದನ್ನ ರೂಲ್ ಆಫ್ ಇಂಪಾರ್ಶಿಯಾಲಿಟಿ ಅಂತಾನು ಕೂಡ ಕರಿತೀವಿ. ಯಾವ್ಯಾವ ತರ ಬಯಾಸ್ಗಳಿರುತ್ತೆ ಅಂತ ಏನಾದ್ರು ನೋಡಿದ್ರೆ, ಒಂದು ಪರ್ಸನಲ್ ಬಯಾಸು, ನಮ್ಮವನು ಅನ್ನೋಂಥ ಬಯಾಸು, ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸಿಗೆ ಅವರಿಗೆ ಹೋಗ್ಲಿ ಬಿಡು ದುಡ್ಡೆಲ್ಲ ಅಂತ. ಪ್ರಿಕ್ಯುನರಿ ಬಯಾಕ್ಸು, ದುಡ್ಡೆಲ್ಲಿ ಇಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಪಕ್ಷಪಾತ ತೋರಿಸೋದು. ಆಯ್ತಾ? ಆಮೇಲೆ ಸಬ್ಜೆಕ್ಟ್ ಮ್ಯಾಟ್ರು, ಅವನ ಸಬ್ಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತಂದ್ರೆ ಅದ್ರ ಕಡೆ ಫೇವರಿಸಮ್ ತೋರಿಸೋದು. ಡಿಪಾರ್ಟ್ಮೆಂಟಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವನು ಅಂತ ಫೇವರ್ ತೋರಿಸೋದು. ಆಮೇಲೆ ಪ್ರೀ ಕನ್ವಿನ್ಸ್ಡ್ ನೇಷನ್ ಬಯಾಸ್ ಅಂತ ಇದೆ. ಅಂತಂದ್ರೆ ಮೊದಲೇ ಇನ್ನು ಬರೋದಕ್ಕಿಂತ ಮುಂಚೆನೆ ಆಲ್ರೆಡಿ ಎಲ್ಲ ಸೆಟ್ಲ್ಮೆಂಟ್ ಆಗಿರುತ್ತೆ. ಬಿಹೈಂಡ್ ದ ಬೆಂಚ್ ಅಂತ ಏನು ಹೇಳಿದೆ, ಬಿಹೈಂಡ್ ದ ಡೇ ಅಥವಾ ಆರಾಮಾಗಿ ಸೆಟ್ಲ್ಮೆಂಟ್ ಫಸ್ಟಿಗೆ ಆಗಿರುತ್ತೆ. ಸುಮ್ಮನೆ ಜನ ತೋರಿಕೆಗಾಗಿ ಬಂದಲ್ಲಿ ನಿಂತಿರ್ತಾರೆ. ಇದಿಷ್ಟು ಇವತ್ತಿನ ಕಾನ್ಸೆಪ್ಟ್. ಇನ್ ಕಾನ್ಸೆಪ್ಟ್ ಅಲ್ಲಿ ಏನು ಉಳಿದಿರುವಂತ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫೇರ್ ಹಿಯರಿಂಗ್ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ. ಥ್ಯಾಂಕ್ ಯು. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್ಗಿದೆ, ಎಲ್ಲ ಸೆಮಿಸ್ಟರ್ ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ LLB, 3 ಇಯರ್ LLB, ಅಥವಾ ಈ 5 ಇಯರ್ LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 ಇಯರ್ LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. ಎರಡು ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂವರೆಗೂ ಇರುತ್ತೆ, ಕನ್ನಡ ಮೀಡಿಯಂವರೆಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, ಎರಡು ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 ಇಯರ್ LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 ಇಯರ್ LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10th. ಇದೇ ಥರ 5 ಇಯರ್ LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರ್ಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ, ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ.
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ, ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್ಶಿಪ್ ತುಂಬಾ ನೀಟಾಗಿ ನಡೆಸುವಂತ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಂ ಅಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಂ ಅವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಂ ಅಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24x7. ಯಾವಾಗಾದ್ರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಅಂಡ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡು ಮೀಡಿಯಂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂತವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನ ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರ್ ಅಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂತ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ ಅಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡ್ಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನ್ ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟ್ ಆಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಆಗಿರೋ ಅಪ್ಡೇಟ್ ಆಗಿರುವಂತ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ, ಆಯಿತಾ? ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದ್ದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್ಗಳು ಬೇಕು ಅಂತಂದರೆ ನೀವು ಪೇಯ್ಡ್ ತೊಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ.
ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂತ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಗೋಸ್ಕರ ಅಂತ ಯೂಟ್ಯೂಬ್ ಅಲ್ಲಿ ಆಗಿರಬಹುದು, ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ ಅಲ್ಲಿ ಸ್ವಲ್ಪ ಲೈಟ್ ಆಗಿ ಏನ್ ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ, ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬಾ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.